ನೀವು ಯೂಟ್ಯೂಬ್ನಲ್ಲಿ ₹1 ಖರ್ಚಿಲ್ಲದೆ ದುಡ್ಡು ಮಾಡ್ಬೇಕು ಅನ್ಕೊಂಡಿದ್ರಾ? ಹಾಗಾದರೆ ಈ ಒಂದು ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಾನು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅಂತ ಏನು ವೀಡಿಯೋಸ್ನ ಹೌ ಟು ಅರ್ನ್ ಮನಿ ಅಂತ ವೀಡಿಯೋಸ್ನ ನಾನು ತುಂಬ ಸರ್ಚ್ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ಎಲ್ಲ ಇನ್ವೆಸ್ಟ್ ಮಾಡಿನೇ ಅರ್ನ್ ಮಾಡೋ ಥರ ಇತ್ತು ಎಲ್ಲ ನಾನು ನೋಡೋ ಅಂಥ ವೀಡಿಯೋಸ್ ಎಲ್ಲ. ಸೊ ನನಗೆ ಈಗ ಯೂಟ್ಯೂಬ್ನಲ್ಲಿ ದುಡ್ಡು ಏನು ಇನ್ವೆಸ್ಟ್ ಮಾಡ್ದೇ ಮಾಡ್ಬೋದು ಅಂತ ಯೂಟ್ಯೂಬಲ್ಲಿ ಒಬ್ಬರು ಹೇಳ್ತಾಯಿದ್ರು. ಸೊ ಅವ್ರು ಯಾರು ಇಲ್ಲ, ನಾನು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕಂತ ಯೂಟ್ಯೂಬಲ್ಲಿ ವಿಡಿಯೋ ಹುಡುಕಿದಾಗ ನನಗೆ ಅಮೌಂಟ್ ಇನ್ವೆಸ್ಟ್ ಮಾಡ್ದಿರೇ ಮಾಡುವಂಥ ಪ್ಲ್ಯಾಟ್ಫಾರ್ಮ್ ಬಂದರೆ ಯೂಟ್ಯೂಬ್ ಅಂತ ಒಂದು ನೋಡಬೇಕಾದ್ರೆ ಲಕ್ಕಿ ಲಿಕೇಶ್ ಯಶ್ ಅಂತ ಒಂದು ಚಾನಲ್ ಇದೆ. ಸೊ ಅವರು ಒಂದು ವಿಡಿಯೋ ನೋಡಿದೆ ನಾನು ಸರ್ಚ್ ಮಾಡಬೇಕಾದ್ರೆ ಹೌ ಟು ಅರ್ನ್ ಮನಿ ಅಂದಾಗ. ಸೊ ಅವ್ರ ಚಾನಲಲ್ಲಿ ವಿಡಿಯೋ ನೋಡಿದೆ ನಾನು. ಆ ವಿಡಿಯೋ ನೋಡಿದಾಗ ಅವರು ಯೂಟ್ಯೂಬ್ನ ಸ್ಟಾರ್ಟಿಂಗ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಅದನ್ನು ಯಾವ ಥರ ನಾವು ಮಾನಿಟೈಸೇಷನ್ಗಂತ ತೊಗೊಬರ್ಬೇಕು ಅಂತ ಪ್ರತಿಯೊಂದು ವೀಡಿಯೋಸು ಅಪ್ಲೋಡ್ ಮಾಡಿದರು. ಅವರ ಒಂದು ಪ್ರತಿಯೊಂದು ವೀಡಿಯೋಸು ನೋಡಿ ನಾನು ಅವರ ಒಂದು ಏನಂತಾರೆ ಅದಕ್ಕೆ, ಸೊ ಅವ್ರನ್ನ ನೋಡಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಯೂಟ್ಯೂಬ್ ಹೇಗೆ ಕ್ರಿಯೇಟ್ ಮಾಡೋದು, ಸೊ ಯೂಟ್ಯೂಬ್ ಕ್ರಿಯೇಟ್ ಆದಮೇಲೆ ಯಾವ ಥರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು, ಯಾವ ಥರ ಟೈಟಲ್ಲು, ಯಾವ ಥರ ಡಿಸ್ಕ್ರಿಪ್ಷನು, ಯಾವ ಥರ ಟ್ಯಾಗ್ಸ್ ಕೊಡಬೇಕಂತ ಪ್ರತಿಯೊಂದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಹಿಡಿದು ಎಂಡು ಮನಿ ಅಕೌಂಟ್ ಬರೋವರೆಗೂ ಇಷ್ಟೊಂದು ವೀಡಿಯೋಸ್ ಮಾಡಿದೆ. ಅಷ್ಟು ವೀಡಿಯೋಸು ನೋಡಿದ್ದೀನಿ ನಾನು. ಅವ್ರು ನೋಡಿ ಇಂಪ್ರೆಷನ್ ಆಗಿ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡಿ ನಾನು ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ಅರ್ನ್ ಮಾಡಬೇಕಂತ ಚಾಲೆಂಜಿಂಗಲ್ಲಿ ಕ್ರಿಯೇಟ್ ಮಾಡಿಕೊಂಡೆ ನಾನು. ಸೊ ನಂದು ಲಾಸ್ಟ್ ಒಂದು 8 ಮಂತ್ಸ್ ಆಯಿತು ನಾನು ಕ್ರಿಯೇಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಒಂದು 3 ಮಂತ್ಸು ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಹಾಕ್ತಾಯಿದ್ದೆ. ಆಮೇಲೆ ವ್ಯೂಸ್ ಯಾಕೋ ಬರ್ತಾಯಿಲ್ಲ ಅಂದ್ಬಿಟ್ಟು ಸುಮ್ಮನೆ ಒಂದು 3 ತಿಂಗಳು ಗ್ಯಾಪ್ ಕೊಟ್ಬಿಟ್ಟೆ. ಅವಾಗವಾಗ ಒಂದೊಂದು ವೀಡಿಯೋ ಹಾಕ್ಕೊಂಡು ಸುಮ್ಮನೆ ಶಾರ್ಟ್ ವೀಡಿಯೋಗಳು ಹಾಕ್ಕೊಂಡು ಸುಮ್ಮನೆ ಇದ್ದೋಗ್ಬಿಟ್ಟೆ. ಆಮೇಲೆ ನಂದು ಯಾವುದೋ ಒಂದು ವೀಡಿಯೋ ವೈರಲ್ ಆಗಿ ಒಂದೇ ವೀಡಿಯೋ 3.5 ಮಿಲಿಯನ್ಗೆ ಹೋಗಿದೆ ಈಗ ಪ್ರೆಸೆಂಟು. ಅದರಿಂದ ನನಗೆ 16,000 ಸಬ್ಸ್ಕ್ರೈಬರ್ಸು ಬಂದಿದೆ. ಅದು ಯಾವ ವಿಡಿಯೋ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ. ಸೊ ಹಾಗೆ ಅದು ಆ ಥರ ಬಂದಿದ್ಮೇಲೆ ನನಗೆ ಇನ್ನೂ ಖುಷಿ ಆಯಿತು. ಸೊ ಅದರಿಂದ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಈಗ ನಂದು ಏನು 1,000 ಸಬ್ಸ್ಕ್ರೈಬರ್ಸು 4,000 ವಾಚ್ ಟೈಮ್ ಬೇಕು. ಈಗ ನನಗೆ 21,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವಾಚ್ ಟೈಮ್ 4 ದಿವಸ ಹಿಂದೆ ಕಂಪ್ಲೀಟ್ ಆಯಿತು, 4,000 ವಾಚ್ ಟೈಮು. ಸೊ ಅದು ಕಂಪ್ಲೀಟ್ ಆದಮೇಲೆ ಎನೇಬಲ್ ಮಾಡಿಕೊಂಡೆ ನಾನೆಲ್ಲನೂ ಫೀಚರ್ಸು. ಈಗ ನಾನು ಎಲ್ಲ ವೀಡಿಯೋಗೂ ಮಾನಿಟೈಸೇಷನ್ ಆನ್ ಆಗಿದೆ. ಡಾಲರ್ ಸಿಂಬಲ್ ಆಲ್ರೆಡಿ ಬಂದಿದೆ. ಸೊ ಇದಕ್ಕೆಲ್ಲ ಕಾರಣ ನಾನು ಅರ್ನ್ ಮಾಡಬೇಕಂತ ನೋಡಿದಾಗ ಲಕ್ಕಿ ಲಿಕೇಶ್ ಎಸ್ ಚಾನಲ್ ಅವರ ಯೂಟ್ಯೂಬ್ ನೋಡಿನೇ ನನಗೆ ಇಲ್ಲಿವರೆಗೂ ನಾನು ಬಂದಿರೋದು. ಸೊ ಅವ್ರಿಗೆ ತುಂಬ ಧನ್ಯವಾದಗಳು. ಅವರ ಒಂದು ಮೋಟಿವೇಶನ್ ಏನು ವೀಡಿಯೋಸ್ ಮಾಡ್ತಾರೆ, ಪ್ರತಿಯೊಂದು ಅಪ್ಡೇಟ್ ಬಗ್ಗೆ ಆಗಿರ್ಬೋದು, ವೀಡಿಯೋ ಮಾಡಿ ಅಂತ ಆಗಿರ್ಬೋದು, ಪ್ರತಿಯೊಂದು ಮೋಟಿವೇಶನ್ ಕೊಟ್ಟು ಎಲ್ಲ ವೀಡಿಯೋಗಳಲ್ಲೂ ಅವರ ಒಂದು ಮೋಟಿವೇಶನ್ನಿಂದನೇ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಇಲ್ಲಿವರೆಗೂ ಮಾನಿಟೈಸೇಷನ್ ಆನ್ ಆಗಿ ಈಗ ರೆವೆನ್ಯೂ ಜನ್ರೇಟ್ ಆಗ್ತಾಯಿದೆ ನನ್ನ ಒಂದು ಚಾನಲ್ನಲ್ಲಿ. ಸೊ ಹಾಗೇ ನನ್ನ ಒಂದು ಚಾನಲ್ನ ಯಾರೆಲ್ಲ ವೀಡಿಯೋಸ್ ವಾಚ್ ಮಾಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿದರೆ ಅವ್ರಿಗೂ ಹಾಗೆ ಧನ್ಯವಾದಗಳು. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಒಂದು ಚಾನಲ್ಗೆ ಗ್ರೋತ್ ಆಗೋ ಥರ ಸಪೋರ್ಟ್ ಮಾಡಿ. ಸೊ ಹಾಗಾದರೆ ಬನ್ನಿ ನೋಡೋಣ ನನ್ನ ಒಂದು ಚಾನಲ್ನ ವೀಡಿಯೋಸ್ ಯಾವುದ್ಯಾವುದು ಎಷ್ಟೆಷ್ಟು ಸಬ್ಸ್ಕ್ರೈಬ್ ಮಾಡಿದೆ, ಎಷ್ಟೆಷ್ಟು ವಾಚ್ ಟೈಮ್ ಮಾಡಿದೆ, ಯಾವುದ್ಯಾವುದು ವೈರಲ್ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡೋಣ. ಸೊ ನೋಡಿ ಫ್ರೆಂಡ್ಸ್, ಇನ್ನು ಇದು ಒಂದು ಬಂದು ನನ್ನ ಯೂಟ್ಯೂಬ್ ಚಾನಲ್ನ YT ಸ್ಟುಡಿಯೋ. ಸೊ ಇದರಲ್ಲಿ ನೋಡಿ ಲಾಸ್ಟ್ 28 ಡೇಸಲ್ಲಿ ವಾಚ್ ಟೈಮ್ ಬಂದು 6.7 ಇದೆ, ಲಾಸ್ಟ್ 28 ಡೇಸ್ ಓನ್ಲಿ. ಮತ್ತು 698,000 ಮತ್ತು ಸಬ್ಸ್ಕ್ರೈಬರ್ಸು 3,400 ಡಾಲರು ನೆನ್ನೆಯಿಂದ ಜನ್ರೇಟ್ ಆಗಿದೆ. $0.85 ಅಂದರೆ $1ಗೆ 15 ಪಾಯಿಂಟ್ಸ್ ಕಮ್ಮಿ ಇದೆ. ಸೊ ಹಾಗೆ ನನ್ನ ಒಂದು ಈ ಕಂಟೆಂಟ್ ಅಂತಿದೆಯಲ್ಲ, ಅಲ್ಲಿಗೆ ಹೋಗಿ ನನ್ನ ಚಾನಲ್ನಲ್ಲಿ ಯಾವ ಒಂದು ಲಾಂಗ್ ವೀಡಿಯೋಸ್ ಬಂದು ಶಾರ್ಟ್ ಮಾಡ್ತೀನಿ, ಯಾವುದು ಮೋಸ್ಟ್ ವ್ಯೂಸ್ ಬಂದಿದೆ ಅಂತ. ಸೊ ಶಾರ್ಟ್ ಮಾಡಿದಾಗ ನೋಡಿಲಿ ಹೌ ಟು ಟ್ರ್ಯಾಕ್ ಗೂಗಲ್ ಮ್ಯಾಪ್ ಲೊಕೇಶನ್ ಅಂತಿದೆ. ಇದಕ್ಕೆ 38,000 ವ್ಯೂಸ್ ಬಂದಿದೆ. ಸೊ ಹಾಗೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡು 25K ಬಂದಿದೆ. ಹಾಗೆ ಫೋಟೋ ಡಿಲೀಟ್ ಆಗಿರೋದು 16,000, ಕೆಲವೊಂದು ಹಾಗೆ 6,000, 4,000, 2,000 ಈ ಥರ ಬಂದಿದೆ. ಇದರಿಂದನೇ ನನಗೆ ವಾಚ್ ಟೈಮ್ ಕಂಪ್ಲೀಟ್ ಆಗಿರೋದು. ಇದು ನೋಡಿ ಒಂದೇ ಫಸ್ಟು ಏನು ವೈರಲ್ ಆಗಿದೆ ಲಾಂಗ್ ವೀಡಿಯೋ, ಇದರಿಂದ ನನಗೆ ಎಷ್ಟು ಇದು ಬಂದಿದೆ ಅಂತ ನೋಡಿ. ವಾಚ್ ಟೈಮು ನೋಡಿ 38,100 ವ್ಯೂಸ್ ಆಗಿದೆ ಇಲ್ಲಿವರೆಗೂ. ಇದಕ್ಕೆ ಬಂದರೆ ವಾಚ್ ಟೈಮ್ ಬಂದು 1,200 ಅವರ್ಸ್ ವಾಚ್ ಟೈಮ್ ಬಂದಿದೆ. ನಮ್ಗೆ 4,000 ಬೇಕಾಗಿರೋದು ಈ ಒಂದು ವೀಡಿಯೋದಲ್ಲಿ 1,200 ವಾಚ್ ಟೈಮ್ ಬಂದಿದೆ. ಸೊ ಸಬ್ಸ್ಕ್ರೈಬರ್ಸ್ ಬಂದು 613 ಮಾತ್ರ ಬಂದಿದ್ದಾರೆ. ಸೊ ಇದರಲ್ಲಿ ರೆವೆನ್ಯೂ ಇಷ್ಟು ಜನ್ರೇಟ್ ಆಗಿದೆ. ಅದು ನಿನ್ನೆ ನಾನು ಮಾನಿಟೈಸೇಷನ್ ಎನೇಬಲ್ ಮಾಡಿರೋದು. ಸೊ ಈ ಒಂದು ವೀಡಿಯೋಗೆ ಲಾಸ್ಟ್ 48 ಅವರ್ಸಲ್ಲಿ 439
ಪೀಪಲ್ಸು ನೋಡಿದ್ದಾರೆ. ಮತ್ತು ನನ್ನ ಒಂದು ಇದು ಶಾರ್ಟ್ಸ್ ವೀಡಿಯೋಗೆ ಬರ್ತೀನಿ ನೋಡಿ, ಅದರಲ್ಲಿ ಮಿಲಿಯನ್ ಗಟ್ಟಲೆ ಹೋಗಿದೆ ಒಂದು ವೀಡಿಯೋ, ಶಾರ್ಟ್ಸ್ ವೀಡಿಯೋ. ಸೊ ಶಾರ್ಟ್ಸ್ ವೀಡಿಯೋಲಿ ಇವಾಗ ಫಿಲ್ಟ್ರ್ ಹಾಕ್ತೀನಿ, ಶಾರ್ಟ್ ಮಾಡ್ತಾಯಿದ್ದೀನಿ. ಮೋಸ್ಟ್ ವ್ಯೂವರ್ಡ್ ಫಿಲ್ಟ್ರ್ ಹಾಕಿದಾಗ ನೋಡಿ, ಇಲ್ಲಿ ಒಂದು ಕಾಲ್ ನೇಮ್ ಅನೌನ್ಸ್ಮೆಂಟ್ ಅಂತಿದೆಯಲ್ಲ, ಇದಕ್ಕೆ 3.5 ಮಿಲಿಯನ್ಸ್ ವ್ಯೂಸ್ ಬಂದಿದೆ 5 ಮಂತ್ಸಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿ ನೋಡ್ತೀನಿ. ಅದಕ್ಕೆ ನೋಡಿ ಇನ್ನೂ ವ್ಯೂಸ್ ಬರ್ತಾನೆ ಇದೆ. ನಾನು ರಿಫ್ರೆಶ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಟೋಟಲ್ಲು ಈಗ 35,72,217 ವ್ಯೂಸು ಇದು ಬಂದಿದೆ. ಇದಕ್ಕೆ ನಮಗೆ ಸಬ್ಸ್ಕ್ರೈಬರ್ಸ್ ನೋಡಿ 15,600 ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಇದರ ಒಂದು ರೆವೆನ್ಯೂ 42 ಆಗಿದೆ. ಸೊ ಶಾರ್ಟ್ ಫೀಡ್ ಕಳಿಸಿರೋ ಜನಗಳಿಗೆ ಯೂಟ್ಯೂಬು ಆಲ್ಗೋರಿಸಮು 5,000,000.7 ಅಲ್ಲಿ ಎಷ್ಟು ವ್ಯೂಸ್ ಆಗುತ್ತೆ ಇದು ಹಂಗೆ ಇದು ಇನ್ಕ್ರೀಸ್ ಆಗ್ತಾನೆ ಇರುತ್ತೆ. ಸೊ ಹಾಗೆ ಇದರಲ್ಲಿ ನೋಡಿ, ಇಲ್ಲಿ ಬಂದು ಆಡಿಯನ್ಸ್ ಇಟ್ರೇಷನ್ ಬಂದು 0.35 ಇದೆ, 60% ಇದೆ. ಸೊ ಇಲ್ಲಿ ಇನ್ನೂ 51% ವ್ಯೂವರ್ಸ್ ಆರ್ ಸ್ಟಿಲ್ ವಾಚಿಂಗ್ ಅಟ್ ಅರೌಂಡ್ 0.30 ಮಾರ್ಕ್ ವಿಚ್ ಈಸ್ ಟೈಪಬಲ್ ಅಂತಿದೆ. ರಿಯಲ್ ಟೈಮ್ ಬಂದು ಲಾಸ್ಟ್ 48 ಅವರ್ಸಲ್ಲಿ 53,896 ನೋಡ್ತಾ ಇದ್ದಾರೆ ಜನ. ಇದನ್ನು ಕ್ಲಿಕ್ ಮಾಡಿ ಲಾಸ್ಟ್ 30 ಮಿನಿಟ್ಸ್ ಚೆಕ್ ಮಾಡ್ತೀನಿ ನೋಡಿ. ಲಾಸ್ಟ್ 60 ಮಿನಿಟ್ಸ್ ಅಂದರೆ 1 ಅವರಲ್ಲಿ 1,430 ವ್ಯೂಸ್ ಬಂದಿದೆ. ಇದು ಹಾಗೆ ಬರ್ತಾನೆ ಇದನ್ನು ಕಂಟಿನ್ಯೂಸ್ ಆಗಿ ವ್ಯೂಸು ನೋಡಿ. ಇಲ್ಲಿ ಮೇಲ್ಗಡೆ ಇವಾಗ 217 ಅಂತಿದೆಯಲ್ಲ, ನಾನು ರಿಫ್ರೆಶ್ ಮಾಡಿ ನೋಡ್ತೀನಿ ನೋಡಿ. 217 ಇರೋದು ಎಷ್ಟು, 242 ಆಯಿತು. ಸೊ 242 ಇದೆಯಲ್ಲ, ಇವಾಗ ಮತ್ತೆ ಇನ್ನೊಂದು ಸರಿ ರಿಫ್ರೆಶ್ ಮಾಡ್ತೀನಿ ನೋಡಿ ಎಷ್ಟಾಗುತ್ತೆ ಅಂತ. 244. ಸ್ವಲ್ಪ ಗ್ಯಾಪ್ ಕೊಟ್ಟರು ಅದು ನೀನು ಎಷ್ಟು ಸರಿ ರಿಫ್ರೆಶ್ ಮಾಡಿದ್ರೂ ಅದು ವ್ಯೂಸ್ ಓಡ್ತಾನೆ ಇದೆ ಅದು. ಸೊ ಅದರಿಂದನೇ ನನಗೆ ಚಾನಲ್ ಮೋಟಿವೇಶನ್ ಆಗಿದ್ದು ಮಾಡಬೇಕು ಅಂತ. ಸೊ ಟೋಟಲು ನನಗೆ ಸಬ್ಸ್ಕ್ರೈಬರ್ಸು ಎಷ್ಟು ಜನ ಇದ್ದಾರೆ ಅಂದರೆ ಈಗ 21,523 ಇದ್ದಾರೆ. ಸೊ ಈ ಒಂದು ಸಪೋರ್ಟ್ ಸಿಕ್ಕಿರೋದು ನನ್ನ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿದ ಅವರಿಗೆಲ್ಲ ತುಂಬ ಧನ್ಯವಾದಗಳು. ಹಾಗೆ ನಾನು ಯಾರ ಸ್ಫೂರ್ತಿಯಿಂದ ಈ ವಿಡಿಯೋ ಚಾನಲ್ನ ನನ್ನ ಯೂಟ್ಯೂಬ್ ಚಾನಲ್ ಜನರಿಗೆ ಸ್ಟಾರ್ಟ್ ಮಾಡಿದೆ ಅಂದರೆ ಲಕ್ಕಿ ಲಿಕೇಶ್ ಯಶ್ ಅವರ ಚಾನಲಿಂದನೇ. ಸೊ ಅವರ ಒಂದು ಏನು ಮೋಟಿವೇಶನ್ ಕೊಡ್ತಾಯಿದ್ರು, ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿ, ಜರ್ನಿ ಸ್ಟಾರ್ಟ್ ಮಾಡಲಿ, ಪ್ರತಿಯೊಂದು ಅಪ್ಡೇಟ್ಸು ಕೊಡ್ತಾಯಿದ್ರು. ಅದನ್ನು ನೋಡಿ ಫಾಲೋ ಮಾಡಿಕೊಂಡು ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಇದ್ರ ಬಗ್ಗೆ ಹಾಗೆ ಇನ್ನೂ ವೀಡಿಯೋಸು ಬಿಡ್ತಾನೆ ಇರ್ತೀನಿ. ನಾನು ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ವೀಡಿಯೋಸ್ದು ನೋಡಿ ಸಪೋರ್ಟ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.